Welcome to Vasavi Choreographer YouTube channel. I hope ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ವ್ಲಾಗ್ ಮಾಡ್ತಿರೋ ರೀಸನ್ ಏನಂದರೆ ಇವತ್ತು ನನಗೆ ಸ್ಪೆಷಲ್ ಡೇ. ಯಾಕಂದರೆ ಇವತ್ತು ನಂದು ಬರ್ಡೇ ಆ್ಯಂಡ್ ನನ್ನ ಬರ್ಡೇಗೆ ಅಂತ ನನ್ನ ತಮ್ಮ ಹೊಸದಾಗಿ ಮೈಕ್ ತಗೊಟ್ಟ ಗಿಫ್ಟ್ ಅಂತೆ, ಬರ್ಡೇ ಗಿಫ್ಟು. ಮೈಕಲ್ಲೇ ಮುಗಿಸ್ಬಿಟ್ಟ. ಬಟ್ ನನ್ನ ವ್ಲಾಗಿಗೆ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡಿ ಮೈಕ್ ತಗೊಟ್ಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ವೇಣು. ಆ್ಯಂಡ್ ನನ್ನ ಔಟ್ಫಿಟ್ ಇವತ್ತು ನಾನು ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ಯೂಶ್ವಲಿ ನನ್ನ ಬರ್ಡೇಗೆ ನಾನು ಯಾವಾಗಲೂ ಮಾಡರ್ನ್ ಡ್ರೆಸ್ಸಸ್ ಯೂಸ್ ಮಾಡ್ತಿದ್ದೆ, ವೆಸ್ಟರ್ನೇ ಯೂಸ್ ಮಾಡ್ತಿದ್ದೆ. ಫಸ್ಟ್ ಟೈಮ್ ನಾನು ಟ್ರೆಡಿಷ್ನಲ್ ಆಗಿ ರೆಡಿ ಆಗಿರೋದು. ಈ ನನ್ನ ಟ್ರೆಡಿಷ್ನಲ್ ಔಟ್ಫಿಟ್ನ ನಮ್ಮ ಅಪ್ಪ ಅಮ್ಮ ಸೇರಿ ರೆಡಿ ಮಾಡಿಕೊಟ್ಟಿರೋದು. ಸೊ ಅದೇ ರೀಸನ್ಗೆ ನಾನು ಇವತ್ತು ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ನೆಕ್ಲೆಸ್ ಹಾಕಿ, ಇಯರಿಂಗ್ಸ್ ಹಾಕಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾಕೆ ಟ್ರೆಡಿಷ್ನಲ್ಲೇ ಹಾಕಿದ್ದೀನಿ ಅಂದರೆ ನೋಸ್ ಪಿನ್ ಹಾಕ್ಸಿದ್ದೀನಿ. ಸೊ ಬರ್ಡೇಗೆ ಅಂತಲೇ 10 days ಬಿಫೋರೇ ನೋಸ್ ಪಿನ್ ಹಾಕ್ಸಿದೆ. ಅವರು ಡೈಮಂಡ್ ಹಾಕೋಕ್ಕಾಗಲ್ಲ 10 days ತನಕ, ಅಲ್ಲಿ ಮೆಟಲ್ ಹಾಕಬೇಕು, ಆಮೇಲೆ ಡೈಮಂಡ್ ನೋಸ್ ಪಿನ್ ನೀವು ಹಾಕೋಬೇಕು ಅಂತ ಹೇಳಿದರು. ಸೊ ಇವತ್ತು ನಾನು ಡೈಮಂಡ್ ನೋಸ್ ಪಿನ್ ಹಾಕಿದ್ದೀನಿ. ಆ್ಯಂಡ್ ಇಟ್ ವಾಸ್ ಮೈ ಡ್ರೀಮ್. ನಾನು ನೋಸ್ ಪಿನ್ ಹಾಕಿದರೆ ಡೈಮಂಡೇ ಹಾಕಬೇಕು ಅಂತ ನನ್ನ ತುಂಬ ಆಸೆ ಪಟ್ಟಿದೆ. ಸೊ ಹಾಗಾಗಿ ಆ್ಯಂಡ್ ಇವಾಗ ರೆಡಿಯಾಗಿ ನಾನು ಡಾನ್ಸ್ ಕ್ಲಾಸಿಗೆ ಹೊರಟಿದ್ದೀನಿ. ಸೊ ನಾನು ಡಾನ್ಸ್ ಕ್ಲಾಸಿಗೆ ಹೋಗೋಣ ಅಂತ ರೆಡಿಯಾಗಿ ಹೊರಟಿದ್ದೆ, ಕ್ಲಾಸ್ ತೊಗೋಬೇಕಿತ್ತು. ಸರ್ ಸ್ವಲ್ಪ ಬ್ಯುಸಿ ಇದ್ದರು ಅಂತ. ಅಷ್ಟರಲ್ಲಿ ವಿಜಯಕ್ಕ ಬಂದರು ನನ್ನ ಬರ್ಡೇಗೆ ಅಂತ ಹೇಳ್ಬಿಟ್ಟು. ಸೊ ಅವ್ರನ್ನು ಕರ್ಕೊಂಡು ಇವಾಗ ನಾವು ಡಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಇವಾಗ ತಾನೇ ಕ್ಲಾಸಿಗೆ ಬಂದು ಲಾಕ್ ಓಪನ್ ಮಾಡಿ ಸ್ಟೂಡೆಂಟ್ಸ್ ಬಂದಿಲ್ಲ. ಅವರು ಇನ್ನೊಂದು 10-15 minutes ಆಗುತ್ತೆ, ವೆಯ್ಟ್ ಮಾಡ್ತಾಯಿದ್ದೀವಿ. ಅಷ್ಟರಲ್ಲಿ ನಾನು ಒಂದೆರಡು ವೀಡಿಯೋನ ಲೈಕ್ ಮಾಡಿ ಇಟ್ಕೊಂಡಿದ್ದೆ ಅವಾಗಿಂದ ಮಾಡಬೇಕು ಅಂತ. ಸೊ ನನ್ನ ಬರ್ಡೇ ದಿನವೇ ಮಾಡಬೇಕು ಅಂತ ಇವಾಗ ಆ ವೀಡಿಯೋಸ್ನ ಮಾಡಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ನಾನು ವಿಜಯಕ್ಕ ಇಲ್ಲೇ ಇದ್ದಾರೆ. ಸೊ ಪವನ್ ಸರ್ ಇನ್ನೂ ಬಂದಿಲ್ಲ, ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಯೂಶ್ವಲಿ ನನ್ನ ಬರ್ಡೇ ಬೆಳಿಗ್ಗೆನೇ ಸ್ಟಾರ್ಟ್ ಆಗ್ತಿದ್ದಿದ್ದೆ ಡಾನ್ಸ್ ಕ್ಲಾಸಿಂದ. ನಾನು ಪ್ರಸನ್ನ ಸರ್ ಮೀಟ್ ಮಾಡಿದಾಗಿಂದನೂ ನನ್ನ ಬರ್ಡೇ ನಾನು ಫಸ್ಟು ಸ್ಟಾರ್ಟ್ ಮಾಡ್ತಿದ್ದೆ ಡ್ಯಾನ್ಸ್ ಕ್ಲಾಸಿಂದ. ಸೊ ಈ ಸಲ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅವರು. ಯಾವುದು ಒಂದು ತುಂಬ ಇಂಪಾರ್ಟೆಂಟ್ ವರ್ಕ್ ಮೇಲೆ ಅವರು ಬ್ಯುಸಿ ಆಗಿದ್ದಾರೆ. ಯಾವ ವರ್ಕು ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ವೀಡಿಯೋಸ್ ಮಾಡಿಕೊಂಡು ಸ್ಟೂಡೆಂಟ್ಸ್ ಬಂದಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು. ಸ್ಟೂಡೆಂಟ್ಸ್ ಎಲ್ಲ ಬಂದು ಎಕ್ಸಸೈಸ್ ಸ್ಟಾರ್ಟ್ ಮಾಡೋರು, ವಾರ್ಮಪ್ಪು. ಸೊ ನಮ್ಮ ಪೃಥ್ವಿನ್ ಇದ್ದಾನೆ, ಸೀನಿಯರ್ ಸ್ಟೂಡೆಂಟು. ಅವ್ನಿಗೆ ಇವಾಗ ಜಾಸ್ತಿ ಟೆನ್ಷನ್ ತೊಗೊಳ್ಳಲ್ಲ, ಎಕ್ಸಸೈಸ್ ಅವ್ನು ಕರೆಕ್ಟಾಗಿ ಮಾಡಿಸ್ಕೊತಾನೆ. ಇವತ್ತು ಶ್ರೇಯಾ ಕೂಡ ಬಂದಿದ್ದಾಳೆ. ಹಾಯ್ ಹೆಲೋ ಶ್ರೇಯಾ ಕಾಲೇಜ್ ಬೇರೆ ಸೇರ್ಕೊಂಡಿದ್ದಾಳೆ. ಈಗ PU ಅವಳು ಕಾಲೇಜ್ ಹುಡುಗಿಯಾಗಿ ಹೋಗ್ಬಿಟ್ಲು. ಹೆಂಗಿತ್ತು ಶ್ರೇಯಾ ಫಸ್ಟ್ ಡೇ ಕಾಲೇಜ್ ಅಂತೂ ತುಂಬಾ ಹಿಂಸೆ ಕೊಟ್ಬಿಟ್ರು, ತುಂಬಾ ಬೇಜಾರಾಗ್ಬಿಡ್ತು. ಫಸ್ಟ್ ಡೇನೇ ಹಿಂಸೆ ಕೊಟ್ರಂತೆ, ಇನ್ ನೆಕ್ಸ್ಟ್ ಹೆಂಗೆ ಕಾಲೇಜ್ಗೆ ಯಾರು ಹೋಯ್ತಾರೆ, ಬೋರಿಂಗ್ ಆಗ್ಬಿಟ್ಟೈತೆ ನನಗಂತೂ. ಸೊ ಬಿಡು, ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡಕ್ಕೆ ಅಂತ ಡಾನ್ಸ್ ಕ್ಲಾಸಿಗೆ ಬರ್ತಾಳೆ. ಆದ್ರೂ ಚೆನ್ನಾಗಿತ್ತು ಕಾಲೇಜು, ಫಸ್ಟ್ ಡೇ ಅಲ್ವಾ. ಅಡ್ಜಸ್ಟ್ ಆಗ್ತಾಳೆ, ಇನ್ನೊಂದು ವಾರದಲ್ಲಿ ಬೇಗ ಅಡ್ಜಸ್ಟ್ ಆಗ್ತಾಳೆ ನಮ್ಮ ಹುಡುಗಿ, ಹಂಗೇನಿಲ್ಲ. ಚೆನ್ನಾಗಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇಷ್ಟೊತ್ತು ವೇಟ್ ಮಾಡಿದ್ದಕ್ಕೆ ಪವನ್ ಸರ್ ಇವಾಗ ಬಂದ್ರು. ಥ್ಯಾಂಕ್ ಯು. ಅಕ್ಕ. ಇದು ಇರೋದು ಟಫೆಸ್ಟ್ ಥಿಂಗ್. ಪರವಾಗಿಲ್ಲ, ಓಪನ್ ಆಗೋಯ್ತು ಬೇಗ. ಹೇ ಪೃಥ್ವಿನ್, ಗಿಫ್ಟ್ ಪ್ಯಾಕ್ ಓಪನ್ ಮಾಡೋದು. ಲಾಸ್ಟ್ ಟೈಮ್ ಸಿಂಗಲ್ ಡಾಲ್ದು ಕೊಟ್ಟಿದ್ರು ಇದೇ ತರ. ನಾನು ಮನೆಗೆ ಹೋದ್ಮೇಲೆ ಇದು ವಿಡಿಯೋ ಮಾಡ್ತೀನಿ. ಲಾಸ್ಟ್ ಟೈಮ್ ಕೂಡ ವಿಜಯಕ್ಕ ನಂಗೆ ಇದೇ ತರದ್ದು ಸಿಂಗಲ್ ಡಾಲ್ ಕೊಟ್ಟಿದ್ರು. ಈ ಸಲ ಡಬಲ್. ಥ್ಯಾಂಕ್ ಯು ಸೊ ಮಚ್ ಅಕ್ಕ. ವೆಲ್ಕಮ್.
ಹೌದಾ? ಓ, ಹಿಂಗ್ ಓಪನ್ ಮಾಡೋದಿದು? ಹೇ, ಕೀಪ್ ಕ್ವೈಟ್. ಇದು ಸ್ಟಿಕ್ ಮಾಡಿದ್ದಾರೆ, ಹಿಂಗೆ ಇರ್ಲಿ. ಸೊ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್. ಪವನ್ ಸರ್ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಆದರೂ ಕೂಡ ನನಗೋಸ್ಕರ ಟೈಮ್ ಮಾಡಿಕೊಂಡು ನನ್ನ ಬರ್ಡೇ ಕೇಕ್ ಕಟ್ ಮಾಡ್ಸೋಕೆ ಬಂದಿದ್ದರು. ಸೊ ಅವ್ರು ಜಾಸ್ತಿ ಟೈಮ್ ಇರಲಿಲ್ಲ, ಕೇಕ್ ಕಟ್ ಮಾಡಿದ ತಕ್ಷಣ ಹೋದರು. ಥ್ಯಾಂಕ್ ಯು ಸೋ ಮಚ್ ವಿಜಯಕ್ಕ ಆ್ಯಂಡ್ ಪವನ್ ಸರ್. ಹಾಗೆ ಅದು ಮುಗಿದ್ಮೇಲೆ ಕ್ಲಾಸ್ ಕಂಟಿನ್ಯೂ ಮಾಡಿದೆ. ಮಕ್ಕಳೆಲ್ಲ ಅವ್ರ ಪಾಡಿಗೆ ಅವ್ರ ಕೌನ್ಸಿಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹಾಯ್ ಗಾಯ್ಸ್, ಬನ್ನಿ ಇವತ್ತು ನಮ್ಮ ವಾಸವಿ ಅಕ್ಕನ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಬ್ರದರ್ಸ್ ಈವೆಂಟ್ಸ್ ಅಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಬನ್ನಿ ಒಳಗಡೆ ತೋರಿಸ್ತೀನಿ, ನೋಡೋಣ ವಾಸವಿಕನ ಎಕ್ಸ್ಪ್ರೆಷನ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡೋಣ. ಕೇಕ್ ಕಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಫೋಟೋಸ್ ತಗೊಂಡ್ವಿ. Happy birthday to you, happy birthday to you, happy birthday to you, ವಾಸವಿ ಅಕ್ಕ, happy birthday to you. Thank you. Thank you. ಅನ್ಎಕ್ಸ್ಪೆಕ್ಟೆಡ್ ಬರ್ಡೇ ಸೆಲೆಬ್ರೇಷನ್, ಬಟ್ ತುಂಬ ಖುಷಿ ಆಯಿತು. ಖುಷಿಯಾಗಿ ಕೇಕ್ ಕಟ್ ಮಾಡಿದೆ ಫಸ್ಟ್ ಟೈಮು. ಮತ್ತು ನೆಕ್ಸ್ಟ್ ಇನ್ನೊಂದು ಕೇಕ್ ತಂದಾಗ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ. Happy birthday to you. Happy birthday to you. Happy birthday to you. ವಾಸವಿ ಅಕ್ಕ ಹೇಳ್ತೈತೆ. ಹಾಯ್ ಹಾಯ್. ನೋಡಿ, ನಮ್ ವಾಸವಿ ಅಕ್ಕ ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ದಾರೆ, ಅಳ್ತಾ ಇದ್ದಾರೆ ಅವರು. ನೋಡಿ ಹೆಂಗ ಅಳ್ತಾ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಬರ್ಡೇ ಸೆಲೆಬ್ರೇಷನ್ ಆಯ್ತು ಇವತ್ತು. ಸೊ ಕ್ಲಿಪ್ಸ್ ನಾನು ಅಪ್ಲೋಡ್ ಮಾಡ್ತೀನಿ. ಪ್ರಸನ್ನ ಸರ್ ತುಂಬಾ ಅರ್ಜೆಂಟ್ ಅಂತ ಹೊರಟೋದ್ರು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಎಮೋಷನಲ್ ಆದೆ ಮಧ್ಯದಲ್ಲಿ, ಸಾರಿ. ವೆಲ್ಕಮ್ ವೆಲ್ಕಮ್. Once again, thank you so much. ವೆಲ್ಕಮ್. And ಬ್ರದರ್ಸ್ ಇವೆಂಟ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ರೀಸನೇಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಿದ್ದಾರೆ. ಸೊ ಬಂದು ವಿಸಿಟ್ ಮಾಡಿ. ತೋಪಿನಕೊಳ ರೋಡ್, ಪಿರಿಯಾಪಟ್ಟಣದಲ್ಲಿ ಇರೋದು. ಸೊ ಪ್ಲೀಸ್ ಕಮ್ ವಿಸಿಟ್. ಥ್ಯಾಂಕ್ ಯು. ಇವಾಗ ನಾವು ಡ್ಯಾನ್ಸ್ ಮಾಡ್ತಿದ್ದೀವಿ, ಬನ್ನಿ. ತಾನೇ ಅಲ್ಲಿ ಕ್ಲಾಸಲ್ಲಿ ಸೆಲೆಬ್ರೇಷನ್ ಮುಗಿಸಿ, ಇವೆಂಟ್ಸ್ ಅಲ್ಲಿ ಸೆಲೆಬ್ರೇಷನ್ ಮುಗಿಸಿ ಮನೆಗೆ ಬಂದೆ. ಮನೇಲಿ ನಾವು ಫ್ಯಾಮಿಲಿ ಎಲ್ಲ ಸೇರಿ ಒಂದು ಚಿಕ್ಕ ಸೆಲೆಬ್ರೇಷನ್. ಸೊ ಇವಾಗ ಅದಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದೀನಿ. ಥ್ಯಾಂಕ್ ಯು.
ನನ್ನ ಬರ್ಡೇಗೆ ವಿಶ್ ಮಾಡಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸ್ಟೇಟಸ್ ಹಾಕಿ, ಸ್ಟೋರಿ ಹಾಕಿ, ಮೆಸೇಜ್ ಮಾಡಿ, ಕಾಲ್ ಮಾಡಿ ಎಲ್ಲ ವಿಶ್ ಮಾಡಿದ್ದೀರಾ. ನಿಮ್ಮ ಟೈಮ್ನ ನನಗೋಸ್ಕರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಷ್ಟೇ ಬ್ಯುಸಿ ಇದ್ದರೂ ನನಗೋಸ್ಕರ ಬಂದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ವ್ಲಾಗ್ ನನ್ನ ಬರ್ಡೇ ವ್ಲಾಗ್ ಆಗಿತ್ತು. ಸೊ ನಾನು ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.